ನಮ್ಮ ರಕ್ಷಕನಾದ ಕ್ರಿಸ್ತೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಕ್ರಿಸ್ತನು ಶಿಲುಬೆಯ ಮೇಲೆ ಆಡಿದ ಮೂರನೆಯ ಮಾತು. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 25-27. ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯೂ ಆತನ ತಾಯಿಯ ತಂಗಿಯೂ ಕ್ಲೋಪನ ಹೆಂಡತಿಯಾದ ಮರಿಯಳು, ಮಗ್ದಲದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಕ್ರಿಸ್ತನು ಶಿಲುಬೆಯ ಮೇಲೆ ಸಂಕಟ ವೇದನೆ ಪಡುತ್ತಿರುವಾಗಲೂ ತನ್ನ ತಾಯಿಯಾದ ಮರಿಯಳ ಬಗ್ಗೆ ಯೋಚಿಸುತ್ತಿದ್ದಾನೆ. ಆತನ ತಾಯಿಯ ಜವಾಬ್ದಾರಿಯನ್ನು ತನ್ನ ಶಿಷ್ಯನಾದ ಯೋಹಾನನಿಗೆ ವಹಿಸುತ್ತಾನೆ. ಯಾಕೆ? ಮರಿಯಳಿಗೆ ಗಂಡನಿದ್ದಾನೆ, ಮಕ್ಕಳಿದ್ದಾರೆ, ಕುಟುಂಬವಿದೆ. ಮತ್ತೆ ಆಕೆಯನ್ನು ನೋಡಿಕೊಳ್ಳಲು ಇನ್ನೊಬ್ಬರಿಗೆ ಯಾಕೆ ವಹಿಸಿದ್ದಾನೆ? ಇದರ ಹಿಂದೆ ಇರುವ ಕಾರಣವೇನು? ಒಂದು ವೇಳೆ ಆಕೆಯ ಗಂಡ ಮರಣ ಹೊಂದಿದ್ದಾನೆಂದಾದರೆ ಆಕೆಗೆ ಮಕ್ಕಳಿದ್ದಾರಲ್ಲ. ಕೆಲವು ಕ್ರೈಸ್ತರು ಹೇಳುವ ಪ್ರಕಾರ ಅವಳಿಗೆ ಕ್ರಿಸ್ತನೊಬ್ಬನನ್ನು ಬಿಟ್ಟರೆ ಬೇರೆ ಮಕ್ಕಳಿಲ್ಲ. ಮತ್ತಾಯ 1ನೇ ಅಧ್ಯಾಯ 25ನೇ ವಚನ. ಆದರೆ ಆಕೆಯು ಗಂಡು ಮಗನನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ. ಅಂದರೆ ಯೇಸು ಕ್ರಿಸ್ತನು ಹುಟ್ಟುವ ತನಕ ಮರಿಯಳು ಮತ್ತು ಯೋಸೇಫನು ನಾರ್ಮಲ್ ಮ್ಯಾರೇಜ್ ರಿಲೇಷನ್ನಲ್ಲಿ ಇರಲಿಲ್ಲ. ಕ್ರಿಸ್ತನು ಹುಟ್ಟಿದ ಮೇಲೆ ಅವರು ದಾಂಪತ್ಯ ಜೀವನ ಪ್ರಾರಂಭಿಸಿದರು. ಆಗ ಅವರಿಗೆ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಹುಟ್ಟಿದರು. ಅವರೇ ಆತನ ಸಹೋದರರು ಮತ್ತು ಸಹೋದರಿಯರು. ಇದರಿಂದ ಕ್ರಿಸ್ತನಿಗೆ ತಮ್ಮಂದಿರು ಇದ್ದಾರೆ ಮತ್ತು ತಂಗಿಯರು ಇದ್ದಾರೆಂದು ತಿಳಿಯಿತು. ಮತ್ತಾಯ 13ನೇ ಅಧ್ಯಾಯ 54-56. ತರುವಾಯ ಆತನು ತನ್ನ ಊರಿಗೆ ಬಂದು ಅಲ್ಲಿರುವ ಸಭಾಮಂದಿರದಲ್ಲಿ ಜನರಿಗೆ ಉಪದೇಶ ಮಾಡುತ್ತಿದ್ದನು. ಅವರು ಕೇಳಿ ಅತ್ಯಾಶ್ಚರ್ಯಪಟ್ಟು, ಇವನಿಗೆ ಈ ಜ್ಞಾನವು ಈ ಮಹತ್ಕಾರ್ಯಗಳು ಎಲ್ಲಿಂದ ಬಂದಿದ್ದಾವು? ಇವನು ಆ ಬಡಗಿಯ ಮಗನಲ್ಲವೇ? ಇವನ ತಾಯಿ ಮರಿಯಳೆಂಬುವಳಲ್ಲವೇ? ಯಾಕೋಬ, ಯೋಸೇಫ, ಸೀಮೋನ, ಯೂದ ಇವರು ಇವನ ತಮ್ಮಂದಿರಲ್ಲವೇ? ಇವನ ತಂಗಿಯರೆಲ್ಲರೂ ನಮ್ಮಲ್ಲಿ ಇದ್ದಾರಲ್ಲವೇ? ಹಾಗಾದರೆ ಇವೆಲ್ಲ ಇವನಿಗೆ ಎಲ್ಲಿಂದ ಬಂದಿದ್ದಾವು ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ಸುವಾರ್ತೆ ಸಾರಲು ಅನೇಕ ಪ್ರಾಂತ್ಯಗಳಿಗೆ ಹೋಗಿ ತನ್ನ ಊರಾದ ನಜರೇತಿಗೆ ಬಂದನು. ಅಲ್ಲಿಯ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುವಾಗ ಜನರು ಆಶ್ಚರ್ಯಪಟ್ಟು, ಈತನು ಬಡಗಿಯ ಮಗನು, ಈತನ ತಾಯಿ ಮರಿಯಳಲ್ಲವೇ? ಯಾಕೋಬ, ಯೋಸೇಫ, ಸೀಮೋನ, ಯೂದ ಇವನ ತಮ್ಮಂದಿರಲ್ಲವೇ ಎಂದು, ಇವನ ತಂಗಿಯರು ನಮ್ಮಲ್ಲಿ ಇದ್ದಾರಲ್ಲವೇ ಎಂದು ಮಾತಾಡಿಕೊಂಡರು. ಮನೆಯಲ್ಲಿ ಕ್ರಿಸ್ತನಿಗೆ ತಂದೆ ಇದ್ದಾನೆ, ತಾಯಿ ಇದ್ದಾಳೆ, ತಮ್ಮಂದಿರಿದ್ದಾರೆ ಹಾಗೂ ತಂಗಿಯರೂ ಇದ್ದಾರೆ. ಇವರೆಲ್ಲ ಇದ್ದರೂ ಮರಣದ ಸಮಯದಲ್ಲಿ ತನ್ನ ತಾಯಿಯನ್ನು ಇನ್ನೊಬ್ಬರಿಗೆ ಯಾಕೆ ಒಪ್ಪಿಸಿದನು? ಯೋಚಿಸಬೇಕು ಪ್ರಿಯರೇ. ಕುಟುಂಬದಲ್ಲಿ ಕ್ರಿಸ್ತನನ್ನು ಯಾರೂ ಅಂಗೀಕರಿಸಲಿಲ್ಲ. ಮರಿಯಳು ಮಾತ್ರ ಅಂಗೀಕರಿಸಿದ್ದಾಳೆ. ದೇವರ ಸಂಕಲ್ಪ ತಿಳಿದವಳಾಗಿದ್ದಾಳೆ. ತಂದೆಯಾಗಲಿ ತಮ್ಮಂದಿರಾಗಲಿ ಆತನನ್ನು ನಂಬಲಿಲ್ಲ. ಇದಕ್ಕೆ ಆಧಾರವಾದ ವಚನ ಯೋಹಾನ 7ನೇ ಅಧ್ಯಾಯ 1-5. ಈ ಸಂಗತಿಗಳಾದ ಮೇಲೆ ಯೇಸು ಗಲಿಲಾಯದಲ್ಲಿ ಸಂಚಾರ ಮಾಡುತ್ತಿದ್ದನು. ಯಹೂದ್ಯರು ಆತನನ್ನು ಕೊಲ್ಲುವ ಪ್ರಯತ್ನದಲ್ಲಿದ್ದುದರಿಂದ ಆತನಿಗೆ ಯೂದಾಯದಲ್ಲಿ ಸಂಚಾರ ಮಾಡುವ ಮನಸ್ಸಿರಲಿಲ್ಲ. ಪರ್ಣಶಾಲೆಗಳ ಹಬ್ಬವೆಂಬ ಯಹೂದ್ಯರದೊಂದು ಜಾತ್ರೆಯು ಸಮೀಪವಾದಾಗ ಆತನ ತಮ್ಮಂದಿರು ಆತನಿಗೆ, ನೀನು ಮಾಡುವ ಕಾರ್ಯಗಳನ್ನು ನಿನ್ನ ಶಿಷ್ಯರು ಸಹ ನೋಡುವಂತೆ ಇಲ್ಲಿಂದ ಹೊರಟು ಯೂದಾಯಕ್ಕೆ ಹೋಗು. ಪ್ರಸಿದ್ಧಿಗೆ ಬರಬೇಕೆಂದಿರುವ ಯಾವನಾದರೂ ತಾನು ಮಾಡುವುದನ್ನು ಮರೆಯಲ್ಲಿ ಮಾಡುವುದಿಲ್ಲವಲ್ಲ. ನೀನು ಇಂಥ ಕಾರ್ಯಗಳನ್ನು ಮಾಡುವವನಾದ್ದರಿಂದ ಲೋಕಕ್ಕೆ ತಿಳಿಯಪಡಿಸಿಕೋ ಎಂದು ಹೇಳಿದರು. ಯಾಕಂದರೆ ಆತನ ಸಹೋದರರು ಸಹ ಆತನನ್ನು ನಂಬದೇ ಇದ್ದರು.
ಪ್ರಿಯರೇ, ಆತನನ್ನು ಯಹೂದ್ಯರು ಕೊಲ್ಲುವ ಸಂಚು ಮಾಡುತ್ತಿದ್ದರು. ಹಾಗಾಗಿ ಆತನಿಗೆ ಯೂದಾಯಕ್ಕೆ ಹೋಗಲು ಇಷ್ಟವಿರಲಿಲ್ಲ. ಆದರೆ ಆತನ ತಮ್ಮಂದಿರು ಆತನಿಗೆ, ನಿನ್ನ ಕಾರ್ಯಗಳನ್ನು ಮಾಡಬೇಕೆಂದರೆ ಯೂದಾಯಕ್ಕೆ ಹೋಗು, ನಿನ್ನ ಶಿಷ್ಯರು ನೋಡುವಂತೆ ಮಾಡು, ಇಲ್ಲಿ ಮಾಡಿದರೆ ಯಾವ ಪ್ರಯೋಜನವೂ ಇಲ್ಲ, ನೀನು ಪ್ರಸಿದ್ಧಿಗೆ ಬರಬೇಕೆಂದು ಮಾಡುತ್ತೀಯಲ್ಲ, ಹೊರಗೆ ಹೋಗಿ ಮಾಡು ಎಂದು ಹೇಳಿದರು. ಯಾಕಂದರೆ ಅವರು ಆತನನ್ನು ನಂಬದೇ ಇದ್ದರು. ಹೀಗೆ ಹೇಳಲು ಕಾರಣವೆಂದು ನೋಡಿದರೆ, ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 46-50 ವಚನ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 46-50 ಆತನು ಜನರ ಗುಂಪುಗಳ ಸಂಗಡ ಇನ್ನೂ ಮಾತಾಡುತ್ತಿರುವಾಗ ಆತನ ತಾಯಿಯು ತಮ್ಮಂದಿರು ಆತನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿದ್ದರು. ಆಗ ಒಬ್ಬನು, ಇಗೋ, ನಿನ್ನ ತಾಯಿಯು ನಿನ್ನ ಸಹೋದರರು ನಿನ್ನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿದ್ದಾರೆ ಅಂದನು. ಅದಕ್ಕಾತನು ಆ ಮಾತು ಹೇಳಿದವನಿಗೆ, ನನಗೆ ತಾಯಿ ಯಾರು, ನನಗೆ ಸಹೋದರರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ, ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಅಂದನು. ಕ್ರಿಸ್ತನನ್ನು ಭೇಟಿ ಮಾಡಲು ತಾಯಿ ಮತ್ತು ತಮ್ಮಂದಿರು ಹೋದರು. ಆತನ ಶಿಷ್ಯರಲ್ಲಿ ಒಬ್ಬನು ಬಂದು ಈ ಸಮಾಚಾರವನ್ನು ಆತನಿಗೆ ತಿಳಿಸುತ್ತಾನೆ. ಆಗ ಆತನು ತನ್ನ ಶಿಷ್ಯರ ಕಡೆಗೆ ಕೈ ತೋರಿಸಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನ್ನ ತಾಯಿ, ತಮ್ಮ, ತಂಗಿ ಅಂದನು. ಆದರೆ ಕ್ರಿಸ್ತನ ಮಾತಿನ ಉದ್ದೇಶ ದೇವರ ಚಿತ್ತದಂತೆ ನಡೆಯುವವರ ಬಗ್ಗೆ ಹೇಳಿದ ಮಾತಿತ್ತು. ಆದರೆ ತಮ್ಮಂದಿರಿಗೆ ಇದನ್ನು ಕೇಳಿ ಬೇಜಾರಾಯಿತು. ಅವರು ಕ್ರಿಸ್ತನ ಮಾತಿನ ಅರ್ಥವನ್ನು ಗ್ರಹಿಸಲಿಲ್ಲ. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ತಮ್ಮನ್ನು ತನ್ನ ತಮ್ಮಂದಿರಲ್ಲ ಎಂದಿದ್ದಾನೆಂದು ಕೋಪವಿತ್ತು. ಕ್ರಿಸ್ತನು ಅನೇಕ ಕಡೆ ಸಂಚಾರ ಮಾಡಿ ಮನೆಗೆ ಬಂದಾಗ ತಮ್ಮಂದಿರು ಹೀಗೆ ಆತನನ್ನು ಅಲ್ಲಿಂದ ಹೊರಟು ಹೋಗುವಂತೆ ಹೇಳುತ್ತಾರೆ. ಆದರೆ ತಾಯಿಗೆ ಈತನು ಲೋಕರಕ್ಷಕನೆಂದೂ ದೇವರಿಂದ ಪ್ರತಿಷ್ಠಿಸಲ್ಪಟ್ಟವನೆಂದೂ ತಿಳಿದಿತ್ತು. ಆದ್ದರಿಂದ ಆಕೆಗೆ ಮಕ್ಕಳು ಈ ರೀತಿ ಮಾಡಿದಾಗ ಅವಳಿಗೆ ದುಃಖವಾಗುತ್ತದೆ. ಮರಿಯಳು ದೇವರಿಂದ ಆಶೀರ್ವದಿಸಲ್ಪಟ್ಟರೂ ಅವಳ ಜೀವನ ಕಷ್ಟ, ದುಃಖ, ಅವಮಾನಗಳಿಂದ ತುಂಬಿತ್ತು. ಕನ್ಯೆಯು ಗರ್ಭಿಣಿಯಾದರೆ ಸಮಾಜದಲ್ಲಿ ಯಾವ ರೀತಿ ಟ್ರೀಟ್ ಮಾಡುತ್ತಾರೆಂದು ನಮಗೆಲ್ಲ ಗೊತ್ತಿದೆ. ಇದು ಆಗಿನ ಕಾಲದಲ್ಲಿ ಇನ್ನೂ ಕಷ್ಟವಾಗಿತ್ತು. ಗಂಡನು ಸಜ್ಜನನಾದರೂ ಅವರಿವರ ಮಾತುಗಳನ್ನು ಕೇಳಿ ಮುಜುಗರವಾಗುತ್ತಿತ್ತು. ಮನಸ್ಸಿನಲ್ಲಿ ಈ ವಿಷಯದ ಬಗ್ಗೆ ಬೇಜಾರಿತ್ತು. ಹೀಗಾಗಿ ಅವನು ಆಕೆಗೆ ಸಪೋರ್ಟ್ ಮಾಡುತ್ತಿರಲಿಲ್ಲ. ಗಂಡನಿಗೂ ಕ್ರಿಸ್ತನ ಮೇಲೆ ಬೇಜಾರು. ಯಾರೂ ಆತನನ್ನು ಇಷ್ಟಪಡಲಿಲ್ಲವೆಂದಾಗಲೂ ಆಕೆ ಸಹಿಸಿಕೊಳ್ಳುತ್ತಾಳೆ. ಕಾರಣ ಸತ್ಯ ತಿಳಿದುಕೊಂಡಿದ್ದಾಳೆ. ಇಂಥ ಪರಿಸ್ಥಿತಿ ಮನೆಯಲ್ಲಿರುವಾಗ ಕ್ರಿಸ್ತನನ್ನು ಬಂಧಿಸಿದ್ದಾರೆ, ಶಿಕ್ಷೆ ಪ್ರಕಟ ಮಾಡಿದ್ದಾರೆ. ಮನೆಯಲ್ಲಿ ಈ ವಿಷಯ ಎಲ್ಲರಿಗೂ ಗೊತ್ತಾಗಿದೆ. ಆದರೆ ಯಾರಿಗೂ ದುಃಖವಿಲ್ಲ. ತಾಯಿಯಾದ ಮರಿಯಳಿಗೆ ಸಂಕಟ. ಮಗನನ್ನು ಶಿಲುಬೆಗೆ ಹಾಕಲು ಸಿದ್ಧತೆ ನಡೆಯುತ್ತಿದೆ. ಅವಳಿಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ಮಗನಿದ್ದಲ್ಲಿಗೆ ಹೋಗಬೇಕೆಂದು ಸಿದ್ಧವಾಗುತ್ತಾಳೆ. ಮಕ್ಕಳಿಗೆ ಹೇಳುತ್ತಾಳೆ. ಆದರೆ ಅವರು ಹೋಗಲು ಸಿದ್ಧರಿಲ್ಲ. ಅವಳನ್ನೂ ಹೋಗಲು ಬಿಡುತ್ತಿಲ್ಲ. ನಾವು ಹೋದರೆ ನಮ್ಮನ್ನು ಆತನ ಕುಟುಂಬದವರೆಂದು ಶಿಕ್ಷಿಸುತ್ತಾರೆ. ಅದಕ್ಕೆ ನಾವು ಬರುವುದಿಲ್ಲ. ಒಂದು ವೇಳೆ ನೀನು ನಿನ್ನ ಮಗನನ್ನು ನೋಡಲು ಹೋದರೆ ಮತ್ತೆ ಇಲ್ಲಿಗೆ ಬರಬೇಡ. ನೀನು ಮನೆಗೆ ಬರುವ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾರೆ. ಈ ಸ್ಥಿತಿಯನ್ನು ಅರಿತ ಕ್ರಿಸ್ತನು ಶಿಷ್ಯನಿಗೆ ಆಕೆಯನ್ನು ಒಪ್ಪಿಸುತ್ತಾನೆ. ಕುಟುಂಬದಲ್ಲಿ ಏನೋ ಒಂದು ಇಂಥ ಘಟನೆ ನಡೆದಿದೆ. ಅದು ಏನಾಗಿರಬಹುದು ಎಂದು ನೀವೇ ಆಲೋಚನೆ ಮಾಡಿ ಪ್ರಿಯರೇ. ಕ್ರಿಸ್ತನು ಮನೆಯಲ್ಲಿ
ತಾಯಿಯ ಪರಿಸ್ಥಿತಿಯನ್ನು ನೋಡಿ ಆಕೆಯನ್ನು ತನ್ನ ಶಿಷ್ಯನಿಗೆ ಒಪ್ಪಿಸಿದ್ದಾನೆ. ಇನ್ನೊಂದು, ಶಿಲುಬೆ ಮರಣ ಸಮೀಪಿಸಿದಾಗಲೂ ಆತನು ತನ್ನ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾನೆ. ತಂದೆ ತಾಯಿಗೆ ವಯಸ್ಸಾದ ಮೇಲೆ ಅವರ ಜವಾಬ್ದಾರಿ ಮಕ್ಕಳ ಮೇಲಿದೆ ಎಂದು ತೋರಿಸಿಕೊಟ್ಟಿದ್ದಾನೆ. ಕ್ರಿಸ್ತನಿಗೂ ಆ ಜವಾಬ್ದಾರಿ ಇತ್ತು, ಆದರೆ ಆತನು ಮರಣ ಶಿಕ್ಷೆಗೆ ಗುರಿಯಾಗಿದ್ದಾನೆ. ಆಕೆಯನ್ನು ಯಾರು ನೋಡಿಕೊಳ್ಳಬೇಕು? ಗಂಡು ಮಕ್ಕಳ ಆಸರೆ ಇಲ್ಲ. ಹೀಗಾಗಿ ತನ್ನ ಶಿಷ್ಯನಿಗೆ ಆಕೆಯ ಜವಾಬ್ದಾರಿಯನ್ನು ಕೊಟ್ಟನು. ಅಂದಿನಿಂದ ಯೋಹಾನನೇ ಆಕೆಯನ್ನು ನೋಡಿಕೊಂಡನು. ಮರಿಯಳು ಕೂಡ ಅಪೊಸ್ತಲರ ಜೊತೆ ಸೇರಿ ಸೇವೆ ಮಾಡಿದಳು. ಇನ್ನು ಕ್ರಿಸ್ತನ ಸಹೋದರರು, ಅವರು ಕೂಡ ಆತನು ಮರಣ ಹೊಂದಿ ಪುನರುತ್ಥಾನ ಹೊಂದಿದ ಮೇಲೆ ಆತನನ್ನು ನಂಬಿದರು ಮತ್ತು ಸೇವೆ ಮಾಡಿದರು. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 12ರಿಂದ 14ರವರೆಗೆ. ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂದಿರುಗಿ ಬಂದರು. ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರೆಂದರೆ ಪೇತ್ರ, ಯೋಹಾನ, ಯಾಕೋಬ, ಆಂದ್ರೆಯ, ಫಿಲಿಪ್ಪ, ತೋಮ, ಬಾರ್ತೊಲೊಮಾಯ, ಮತ್ತಾಯ, ಅಲ್ಫಾಯನ ಯಾಕೋಬ, ಮತಾಭಿಮಾನಿ ಅನ್ನಿಸಿಕೊಂಡ ಸಿಮೋನ, ಯಾಕೋಬನ ಯೂದ, ಇವರೆಲ್ಲರೂ ಏಕಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. ಪ್ರಿಯರೇ, ಬೈಬಲ್ನಲ್ಲಿ ಯಾಕೋಬನ ಪತ್ರಿಕೆ ಮತ್ತು ಯೂದನ ಪತ್ರಿಕೆ ನೋಡುತ್ತೇವೆ. ಇದನ್ನು ಬರೆದವರು ಕ್ರಿಸ್ತನ ತಮ್ಮಂದಿರಾದ ಯಾಕೋಬ ಮತ್ತು ಯೂದನು. ಕ್ರಿಸ್ತನು ಶಿಲುಬೆಯ ಮೇಲೆ ಮರಣ ಹೊಂದಿ ಪುನರುತ್ಥಾನವಾದಾಗ ಆತನ ತಮ್ಮಂದಿರು ಆತನನ್ನು ನಂಬಿದರು. ಕ್ರಿಸ್ತನ 3ನೇ ಮಾತಿನಿಂದ ಕಲಿಯುವುದು, ತಂದೆ ತಾಯಿಯ ಜವಾಬ್ದಾರಿ ಮಕ್ಕಳ ಮೇಲಿರುತ್ತದೆ. ಪ್ರತಿ ಕ್ರೈಸ್ತನು ಇದನ್ನು ನಿಭಾಯಿಸಿ ಭಕ್ತಿಯಿಂದ ನಡೆಯಬೇಕು ಎಂಬುದೇ ಪ್ರಿಯರೇ.